ವರದಿಗೆ ಸಂಪುಟದಲ್ಲೇ ಅಪಸ್ವರಗಳು ಕೇಳಿ ಬರ್ತಾ ಇದೆ. ಕೆಲ ಸಚಿವರಿಂದ ವರದಿ ಜಾರಿಗೆ ಭಾರಿ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಶತಾಯ ಗತಾಯ ವರದಿ ಜಾರಿ ಮಾಡದಂತೆ ತಡೆಯೋದಕ್ಕೆ ಸರ್ಕಸ್ಗಳಾಗ್ತಾ ಇದೆ. ಜಾತಿ ಗಣತಿ ವರದಿಗೆ ಸಂಪುಟದಲ್ಲೇ ಅಪಸ್ವರಗಳು ಕೂಡ ಕೇಳಿ ಬರ್ತಾ ಇದೆ. ಕೆಲ ಸಚಿವರಿಂದ ವರದಿ ಜಾರಿಗೆ ಭಾರಿ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಒಕ್ಕಲಿಗ ಹಾಗೂ ಲಿಂಗಾಯತ ಸಚಿವರಿಂದ ತೀವ್ರ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ವಿರೋಧದ ನಡುವೆಯೂ ಕೂಡ ಇದೀಗ ವರದಿ ಪ್ರತಿಗಳನ್ನ ತೆಗೆದುಕೊಂಡು ಬಂದಿದ್ದಾರೆ ಅಧಿಕಾರಿಗಳು. ಕ್ಯಾಬಿನೆಟ್ ಸಭೆಯಲ್ಲಿ ಓಪನ್ ಆಗಲಿದೆ ವರದಿಯ ಬಾಕ್ಸ್. ಫುಲ್ ಖುಷಿಯಲ್ಲಿದ್ದಾರೆ ಸತೀಶ್ ಜಾರಕಿಹೊಳಿ ಮತ್ತು ಮಹದೇವಪ್ಪ. ಅದೇ ರೀತಿಯಾಗಿ ಸಚಿವ ಶಿವರಾಜ್ ತಂಗಡಗಿ, ಸಚಿವ ಪ್ರಿಯಾಂಕ್ ಖರ್ಗೆ ಇವರೆಲ್ಲರೂ ಕೂಡ ಖುಷಿಯಾಗಿದ್ದಾರೆ. ಸೊ ಏನಾಗತ್ತೆ ಅನ್ನೋದು ಈ ಒಂದು ಬಾಕ್ಸ್ ಅಲ್ಲಿ ಭದ್ರವಾಗಿದೆ. ಜಾತಿ ಗಣತಿ ವಿಚಾರ ಇನ್ನೇನು ಬ್ಲಾಸ್ಟ್ ಆಗೋದಕ್ಕೆ ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಉಳಿದಿರುವಂತದ್ದು. ಸೊ ಪಕ್ಷದಿಂದಲೇ ಇದೀಗ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪಸ್ವರಗಳು ಕೂಡ ಕೇಳಿ ಬರ್ತಾ ಇದೆ. ಕ್ಯಾಬಿನೆಟ್ ಸಭೆಯಲ್ಲಿ ಓಪನ್ ಆಗಲಿದೆ ವರದಿಯ ಚಾರ್ಟ್ಸ್. ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಉಳಿದಿರುವಂಥದ್ದು. ಸೊ ಹಾಗಾಗಿ ವರದಿ ಮಂಡನೆಗೆ ಹೈಕಮಾಂಡ್ ಕೂಡ ಒಪ್ಪಿಗೆಯನ್ನ ಕೊಟ್ಟಿದೆ. ಕಳೆದ ಕೆಲ ದಿನಗಳ ಹಿಂದೆ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ರಲ್ಲ ಸಿಎಂ ಸಿದ್ದರಾಮಯ್ಯನವರು. ಸೊ ಆಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು ಸಿಎಂ ಸಿದ್ದರಾಮಯ್ಯನವರು. ಜನಗಣತಿ ವರದಿ ಅನುಷ್ಠಾನದ ಕುರಿತು ಚರ್ಚೆ ಕೂಡ ನಡೆಸಿದ್ರು. ಜೊತೆಗೆ ವರದಿ ಅನುಷ್ಠಾನದಿಂದ ಪಕ್ಷಕ್ಕೆ ಆಗುವಂತಹ ಲಾಭ ಮತ್ತು ರಾಜ್ಯದಲ್ಲಿ ಆಗುವಂತಹ ಬೆಳವಣಿಗೆಗಳ ಕುರಿತು ಕೂಡ ಕೂಲಂಕುಷವಾಗಿ ವಿವರಣೆಯನ್ನ ಕೂಡ ಕೊಟ್ಟಿದ್ರು ಸಿಎಂ ಸಿದ್ದರಾಮಯ್ಯನವರು. ಸೊ ಹಾಗಾಗಿ ಇವತ್ತು ಅದರ ಪ್ರತಿಫಲ ಎಂಬಂತೆ ಜಾರಿ ಆಗತ್ತಾ ಈ ಒಂದು ವರದಿ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಅಥವಾ ಸಮಯಾವಕಾಶವನ್ನ ತೆಗೆದುಕೊಳ್ಳಬಹುದಾ? ಇಲ್ಲಿ ಇದೊಂದೇನೋ ಜಾತಿ ಗಣತಿ ದಾಳವನ್ನ ಉಳಿಸಿದ್ದಾರೆ. ಸೊ ಇದು ವರದಿಗೆ ಸಂಪುಟದಲ್ಲೇ ಅಪಸ್ವರ ಕೇಳಿ ಬರ್ತಾ ಇದೆ. ಏನಾಗತ್ತೆ ಅನ್ನೋದು ಪ್ರಶ್ನೆ ಉದ್ಭವ ಆಗ್ತಾ ಇರುವಂತದ್ದು. ವಿರೋಧದ ನಡುವೆಯೇ ಕೂಡ ಇದೀಗ ಮಂಡನೆ ಆಗ್ತಾ ಇದೆ. ಜಾತಿ ಆಧಾರಿತ ಜನಗಣತಿ ನಡೆಸುವ ಸಲುವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಿಂದಿನ ಅವಧಿಯಲ್ಲೇ ಕೂಡ ಹೇಳಿದ್ರು. ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಎಚ್ ಕಾಂತರಾಜು ಅವರನ್ನ ನೇಮಕ ಕೂಡ ಮಾಡಿದ್ರು. ಆಯೋಗವು ಸತತ ಗಣತಿ ಕಾರ್ಯವನ್ನ ನಡೆಸಿ ವರದಿಯನ್ನ ಕೂಡ ಸಿದ್ಧತೆ ಮಾಡಿತ್ತು. ಆದ್ರೆ ಅದನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿರಲಿಲ್ಲ. ಸೊ ಅಂತಿಮವಾಗಿ ಕಳೆದ ವರ್ಷ ಪೂರ್ಣ ಪ್ರಮಾಣದ ವರದಿಯನ್ನ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಇದ್ದಂತಹ ಜಯಪ್ರಕಾಶ್ ಹೆಗ್ಡೆ ಮೂಲಕ ಮುಖ್ಯಮಂತ್ರಿಗೆ ಸಲ್ಲಿಕೆ ಕೂಡ ಮಾಡಲಾಗಿತ್ತು. ಸೊ ಇವತ್ತು ಏನಾಗತ್ತೆ? ರೀಸೆಂಟ್ ಆಗಿ ನೀವು ಜಾತಿ ಗಣತಿ ಮಾಡಿ, ಸರ್ವೆ ಮಾಡಿ ಅನ್ನುವಂತಹ ಮಾತುಗಳನ್ನ ಸ್ವಪಕ್ಷದವರು ಕೂಡ ಹೇಳ್ತಾ ಇದ್ದಾರೆ. ನೀವು ಜೇನುಗೂಡಿಗೆ ಕೈ ಹಾಕ್ತಾ ಇದ್ದೀರಿ, ಒಮ್ಮೆ ಯೋಚನೆ ಮಾಡಿ ಸಿಎಂ ಸಿದ್ದರಾಮಯ್ಯನವರೇ ಅನ್ನುವಂತಹ ಮಾತುಗಳನ್ನ ಸ್ವಪಕ್ಷದವರೇ ಕೂಡ ಹೇಳ್ತಾ ಇದ್ದಾರೆ. ಸೊ ಏನಾಗುತ್ತೆ ಕಾದ್ ನೋಡ್ಬೇಕಿದೆ.